ಪೊಲೀಸ್ ಕಸ್ಟಡಿಯಲ್ಲಿ ಇಲ್ಲಿ ತನಕ ಇದ್ದಂತಹ ಗತ್ತೆಲ್ಲ ಕರಗಿ ಹೋಗಿದೆ. ದರ್ಶನ್ ಅವರದು ಸ್ಟೇಷನ್ ಅಲ್ಲಿ ಕೊಲೆ ಮಾಡುವಾಗ ಇದ್ದಂತಹ ಆ ರೂಪ, ಆ ಕೋಪ, ವಿಕೃತ ಮನಸ್ಸು, ಈಗ ಮನಸ್ಥಿತಿ ತನಿಖೆ ವೇಳೆ ಸಾಫ್ಟ್ ಆಗಿದೆ. ದರ್ಶನ್ ಮತ್ತು ಅವರ ಪ್ರೇಯಸಿ ಪವಿತ್ರ ಗೌಡ ಹಾಗೂ ಉಳಿದಂತೆ ಒಟ್ಟು ಅಷ್ಟೂ ಜನ ಆರೋಪಿಗಳು ಇದೀಗ ಈ ಕೇಸ್ನಲ್ಲಿ ಫಿಟ್ ಆಗಿ ಅಥವಾ ಸಿಗಾಕೊಂಡು ಸೆಕ್ಷನ್ಸ್ಗಳನ್ನು ಹಾಕೊಂಡು ಒದ್ದಾಡ್ತಾ ಇದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ 4 ರಾತ್ರಿಯನ್ನ ದರ್ಶನ್ ಆ್ಯಂಡ್ ಟೀಮ್ ಕಳೆದಿದೆ. ಮಹಜರು ಪ್ರಕ್ರಿಯೆ ಮುಗಿದ ಬಳಿಕ ದರ್ಶನ್ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣಿಸ್ತಾ ಇದ್ದಾರೆ. ರೇಣುಕಾ ಮುಂದೆ ಶೌರ್ಯವನ್ನ ಪ್ರದರ್ಶಿಸಿದವರು ಈಗ ಕಂಗಾಲಾಗಿದ್ದಾರೆ. ಹಾಗಾದ್ರೆ ದರ್ಶನ್ ಮನಸ್ಥಿತಿಯಲ್ಲಿ ಈ ಬದಲಾವಣೆ ಆಗಿದ್ದು ಯಾಕೆ? ಕೊಲೆ ನಡೆದಿರೋ ಬಗ್ಗೆ ದರ್ಶನ್ ತೀವ್ರ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸ್ತಾ ಇದ್ರಂತೆ. ಆಗಿದ್ದಾಗೋಗ್ಬಿಡ್ತು ಸರ್ ಅಂತ ಪಶ್ಚಾತ್ತಾಪದ ಮಾತನಾಡ್ತಾ ಇದ್ದಾರಂತೆ. ಕೊಲೆ ಗ್ಯಾಂಗ್ನ ಲೀಡರ್, ಸುಪಾರಿ ಕೊಟ್ಟವರು ಮತ್ತು ಇದರಲ್ಲಿ ಭಾಗಿಯಾದವರು 4 ರಾತ್ರಿ ಕಳೆದಿದ್ದಾರೆ. ಇದ್ದಂತಹ ಗತ್ತೆಲ್ಲವೂ ಕರಗಿ ಹೋಗಿದೆ. ಈಗ ಕೈ ಕಟ್ಕೊಂಡು ತಲೆ ಬಗ್ಗಿಸ್ಕೊಂಡು ನಿಂತ್ಕೊಳ್ಬೇಕಾದ ಪರಿಸ್ಥಿತಿ. ಇಲ್ಲಿ ತನಕ ಗತ್ತಿನಿಂದ, ಗಾಂಭೀರ್ಯದಿಂದ ತಲೆ ಎತ್ಕೊಂಡು ಓಡಾಡ್ತಾ ಇದ್ದು ಅಭಿಮಾನಿಗಳಿದ್ದಾರೆ ಅನ್ನುವಂತಹ ಗತ್ತೆಲ್ಲ ಇತ್ತಲ್ಲ, ಎಲ್ಲವೂ ಕರಗಿ ಹೋಗಿದೆ. 4 ರಾತ್ರಿ ಕಳೆದಿದ್ದಾರೆ.